ಲೋಕಸಭೆ ಚುನಾವಣೆಯ ಎಕ್ಸಿಟ್ ಪೋಲ್ನ ರಿಸಲ್ಟ್ ಬಂತು. ಬಹುತೇಕವಾಗಿ ಎಲ್ಲ ಸಮೀಕ್ಷೆಗಳಲ್ಲಿ ಎನ್ಡಿಎ ಮಿತ್ರಕೂಟ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಜನ್ ಕಿ ಬಾತ್ನಲ್ಲಿ ಎನ್ಡಿಎ ಮೈತ್ರಿಕೂಟ 377 ಸ್ಥಾನಗಳಲ್ಲಿ ಗೆಲ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಇಂಡಿಯಾ ಮೈತ್ರಿಕೂಟ 151 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಇನ್ನು ಇತರೆ ಪಕ್ಷಗಳು 15 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇವೆ. ಇನ್ನು ಅದೇ ರೀತಿಯಾಗಿ ಪಿ ಮಾರ್ಕ್ನ ಒಂದು ಸರ್ವೆಯನ್ನು ನೋಡೋದಾದರೆ ಎನ್ಡಿಎ 359 ಸ್ಥಾನಗಳನ್ನು ಗೆಲ್ತಾ ಇದೆ. ಇಂಡಿಯಾ ಮೈತ್ರಿಕೂಟ 154, ಇತರೆ ಪಕ್ಷಗಳು 30 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇವೆ. ಇನ್ನು ಅದೇ ರೀತಿಯಾಗಿ ಇಂಡಿಯಾ ನ್ಯೂಸ್ನ ಪ್ರಕಾರ ನೋಡಿದ್ದೇ ಆದರೆ ಎನ್ಡಿಎ ಮೈತ್ರಿಕೂಟ 371 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಇಂಡಿಯಾ ಮೈತ್ರಿಕೂಟ 125, ಇತರೆ 47 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇವೆ. ಇನ್ನು ಅದೇ ರೀತಿಯಾಗಿ ಜಿ ನ್ಯೂಸ್ನ ಒಂದು ಎಕ್ಸಿಟ್ ಪೋಲ್ ಸರ್ವೆಯನ್ನು ನೋಡೋದಾದರೆ ಎನ್ಡಿಎ 353 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. 353ರಿಂದ 367 ಸ್ಥಾನಗಳಲ್ಲಿ. ಇನ್ನು ಅದೇ ರೀತಿಯಾಗಿ ಇಂಡಿಯಾ ಮೈತ್ರಿಕೂಟ 118ರಿಂದ 133, ಇತರೆ ಪಕ್ಷಗಳು 43ರಿಂದ 68 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇವೆ. ಇನ್ನು ಮ್ಯಾಟ್ರಿಜ್ನ ಒಂದು ಎಕ್ಸಿಟ್ ಪೋಲ್ ರಿಸಲ್ಟನ್ನು ನೋಡೋದಾದರೆ ಎನ್ಡಿಎ 353ರಿಂದ 368, ಇಂಡಿಯಾ ಮೈತ್ರಿಕೂಟ 118ರಿಂದ 113, ಇತರೆ 43ರಿಂದ 44 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಲೋಕಪಾಲ್ ಸರ್ವೆಯನ್ನು ನೋಡೋದಾದರೆ ಎನ್ಡಿಎ ಮೈತ್ರಿಕೂಟ 325ರಿಂದ 335, ಇಂಡಿಯಾ ಮೈತ್ರಿಕೂಟ 155ರಿಂದ 165 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಇತರೆ 48ರಿಂದ 55 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ನ್ಯೂಸ್ ನೇಷನ್ನ ಒಂದು ಎಕ್ಸಿಟ್ ಪೋಲ್ ರಿಸಲ್ಟನ್ನು ನೋಡೋದಾದರೆ ಎನ್ಡಿಎ ಮೈತ್ರಿಕೂಟ 342, ಅದರಿಂದ 378, ಇನ್ನು ಅದೇ ರೀತಿಯಾಗಿ ಇಂಡಿಯಾ ಮೈತ್ರಿಕೂಟ 153ರಿಂದ 161 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವ ಸಾಧ್ಯತೆ ಇದೆ. ಇತರೆ ಪಕ್ಷಗಳು 30ರಿಂದ 35 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ. ಏನೋ ದೈನಿಕ್ ಭಾಸ್ಕರ್ನ ಒಂದು ಸರ್ವೆಯನ್ನು ನೋಡೋದಾದರೆ ಎನ್ಡಿಎ ಮೈತ್ರಿಕೂಟ 281ರಿಂದ 350, ಇಂಡಿಯಾ ಮೈತ್ರಿಕೂಟ 145ರಿಂದ 201 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ. ಇತರೆ 33ರಿಂದ 45. ಇದೆಲ್ಲವೂ ಕೂಡ ಎಕ್ಸಿಟ್ ಪೋಲ್ ರಿಸಲ್ಟ್. ಇನ್ನುಳಿದಂತೆ ನಾವು ನೋಡಿದ್ದೇ ಆದರೆ ಎಲ್ಲವೂ ಕೂಡ 4ನೇ ತಾರೀಕಿನಂದು ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ನಾಯಕರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ನಾಯಕರು ಇಂಡಿಯಾ ಮೈತ್ರಿಕೂಟ 295 ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತೆ ಅಂತ ಹೇಳ್ತಾ ಇದ್ರೆ, ಮತ್ತೊಂದೆಡೆಯಲ್ಲಿ ಬಿಜೆಪಿಯ ನಾಯಕರು ಈ ಎಕ್ಸಿಟ್ ಪೋಲ್ನಲ್ಲಿ ಎಷ್ಟು ಸೀಟ್ಗಳು ಬಂದಿದ್ದಾವೆ ಅದಕ್ಕಿಂತ ಹೆಚ್ಚಿನ ಸೀಟ್ಗಳಲ್ಲೇ ನಾವು ಗೆಲ್ತೀವಿ ಅಂತ ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟದ ನಾಯಕರು ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಎಕ್ಸಿಟ್ ಪೋಲ್ನ ರಿಸಲ್ಟ್ ಇದೀಗ ಎದುರುಗಡೆ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಎಕ್ಸಿಟ್ ಪೋಲ್ ರಿಸಲ್ಟ್ ಬಂದಿದೆ ಅದೇ ರೀತಿಯಾದಂತಹ ಒಂದು ಚುನಾವಣೆಯ ಫಲಿತಾಂಶ ಬರುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಆದರೆ ಸಾಕಷ್ಟು ರೀತಿಯಲ್ಲಿ ಕಳೆದ 7 ಒಂದು ಹಂತದ ಮತದಾನ ಆದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಪಕ್ಷ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತು. ಇಂಡಿಯಾ ಮೈತ್ರಿಕೂಟ ಮೈತ್ರಿಯನ್ನು ಸಾಧಿಸೋದಕ್ಕೆ ಸೀಟ್ ಶೇರಿಂಗ್ ಆಗಿ ಸಾಕಷ್ಟು ರೀತಿಯಲ್ಲಿ ಹಣಾಹಣಿಯನ್ನು ನಡೆಸ್ತು. ಆದರೂ ಕೂಡ ಹಲವಾರು ಕಡೆಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಸಮನ್ವಯವನ್ನು ಸಾಧಿಸುವಲ್ಲಿ ಯಶಸ್ವಿ ಆಗಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಬಿಜೆಪಿ ಈಗಾಗಲೇ ನಾವು ನೋಡಿದ್ದೇ ಆದರೆ ಎನ್ಡಿಎ ಮೈತ್ರಿಕೂಟ ಅನ್ನೋದಕ್ಕಿಂತ ಸ್ಟಾರ್ ಪ್ರಚಾರಕರಾಗಿ ನರೇಂದ್ರ ಮೋದಿ ಆಗಿರಬಹುದು, ಅದೇ ರೀತಿಯಾಗಿ ಯೋಗಿ ಆದಿತ್ಯನಾಥರು, ಈ ರೀತಿಯಾಗಿ ಸ್ಟಾರ್ ಪ್ರಚಾರಕ ನಾಯಕರನ್ನು ಮುಂಚೂಣಿಯಲ್ಲಿ ನಿಲ್ಲಿಸಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಒಂದು ಚುನಾವಣೆಯನ್ನು ಎದುರಿಸೋದಕ್ಕೆ ಬಿಜೆಪಿ ಪ್ಲ್ಯಾನ್ ಮಾಡ್ಕೋತು. ಅದೇ ರೀತಿಯಾಗಿ ನೋಡಿದ್ದೇ ಆದರೆ ಬಿಜೆಪಿಗೆ ಒಂದು ರೀತಿಯಾಗಿ ಸಂಪೂರ್ಣವಾಗಿ ಮೆಜಾರಿಟಿ ಬರ್ತಾ ಇದೆ. ಪ್ರತಿಯೊಂದು ಪೋಲ್ಗಳನ್ನು ನೋಡಿದಾಗ ಬಿಜೆಪಿಗೆ ಪೂರ್ಣ ಬಹುಮತ ಸಿಗ್ತಾ ಇದೆ. ಆದರೆ ಇಂಡಿಯಾ ಮೈತ್ರಿಕೂಟ ಯಾವುದೇ ಒಂದು ಸರ್ವೆಯಲ್ಲೂ ಕೂಡ ಯಾವುದೇ ಒಂದು ಎಕ್ಸಿಟ್ ಪೋಲ್ನಲ್ಲೂ ಕೂಡ ಸರ್ಕಾರ ರಚನೆಯಾಗುವಂತಹ ಯಾವುದೇ ಮುನ್ಸೂಚನೆ ಸಿಗ್ತಾ ಇಲ್ಲ. ಇನ್ನು ಮತ್ತೊಂದೆಡೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಇದು ಒಂದು ರೀತಿಯಾಗಿ ಸರ್ಕಾರಿ ಸರ್ವೆ, ಸರ್ಕಾರಿ ಎಕ್ಸಿಟ್ ಪೋಲ್ನ ಒಂದು ರಿಸಲ್ಟ್ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ರು. ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ನಾವು ಇದನ್ನು ಒಪ್ಕೊಳ್ಳೋದಿಲ್ಲ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಎಲೆಕ್ಷನ್ನ ರಿಸಲ್ಟ್ ಡೇಟ್ ಏನಿದೆ 4ನೇ ತಾರೀಕಿನಂದು ಎಲ್ಲವೂ ಕೂಡ ಗೊತ್ತಾಗುತ್ತೆ. 295 ಸ್ಥಾನಗಳಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ ಅಂತ ಕಾಂಗ್ರೆಸ್ನ ನಾಯಕರು ಅದೇ ರೀತಿಯಾಗಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈಗ ಬಂದಿರುವಂತಹ ಈ ಎಕ್ಸಿಟ್ ಪೋಲ್ನ ರಿಸಲ್ಟ್ ಏನಿದೆ
ಇದು ಈಗಲೇ ಫೈನಲ್ ಅಲ್ಲ, ಎಲ್ಲವೂ ಕೂಡ ಫೈನಲ್ ಅಲ್ಲ. ಇನ್ನು ಪ್ರಮುಖವಾಗಿ ಕೆಲವು ಮತದಾರರನ್ನ ಸೆಲೆಕ್ಟ್ ಮಾಡಿ ಅವರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಈ ಒಂದು ಪೋಲ್ ರಿಸಲ್ಟನ್ನು ರೆಡಿ ಮಾಡಲಾಗತ್ತೆ. 2014ರಲ್ಲೂ ಕೂಡ ಇದೇ ರೀತಿಯಾಗಿ ಎಕ್ಸಿಟ್ ಪೋಲ್ ಏನು ಬಂದಿತ್ತು ಎಲ್ಲವೂ ಕೂಡ ತಲೆ ಕೆಳಗಾಗಿತ್ತು. ಅದೇ ರೀತಿಯಾಗಿ ಇಂದಿರಾ ಗಾಂಧಿಯವರು ಸರ್ಕಾರವನ್ನು ಕಳೆದುಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಎಕ್ಸಿಟ್ ಪೋಲ್ನ ರಿಸಲ್ಟ್ ಸಂಪೂರ್ಣವಾಗಿ ತಲೆ ಕೆಳಗಾಗಿತ್ತು. ಹೀಗಾಗಿ ಈ ಬಾರಿ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಒಂದೆಡೆ ಇದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಅದೇ ರೀತಿಯಾಗಿ ನಾವು ನೋಡಿದ್ದಾದರೆ BJP ನಾಯಕರು ಇದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಏನಿದೆ ಸಾಕಷ್ಟು ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತು. ಆದರೂ ಕೂಡ ಕರ್ನಾಟಕದಲ್ಲಿ ನಾವು ನೋಡೋದಾದರೆ ಪ್ರತಿಯೊಂದು ಸಮೀಕ್ಷೆಯನ್ನು ಕರ್ನಾಟಕದಲ್ಲಿ ನೋಡಿದಾಗ ಎಲ್ಲೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವಂಥದ್ದು ಕಂಡು ಬರ್ತಾ ಇಲ್ಲ. ಯಾಕಂದರೆ 2 ಅಂಕಿಯನ್ನು ದಾಟೋದು ಕೂಡ ಸಾಕಷ್ಟು ಕಠಿಣ ಪರಿಸ್ಥಿತಿ ಅಂತ ಅನಿಸ್ತಾ ಇದೆ. ಇನ್ನು ಅದೇ ರೀತಿಯಾಗಿ ನೋಡಿದ್ದೇ ಆದರೆ ಕರ್ನಾಟಕದ ಒಂದು ರಿಸಲ್ಟನ್ನು ನೋಡಿದ್ದಾದರೆ ಇಂಡಿಯಾ TV ಪ್ರಕಾರ NDA ಮೈತ್ರಿಕೂಟ 19ರಿಂದ 25, ಕಾಂಗ್ರೆಸ್ಸು 4ರಿಂದ 8 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಪೀಪಲ್ ಇನ್ಸೈಟ್ ಏನಿದೆ ಅದರ ಪ್ರಕಾರ ನೋಡಿದ್ದೇ ಆದರೆ ಪೋಲ್ ಹಬ್ನ ಪ್ರಕಾರವಾಗಿ NDA 19ರಿಂದ 23, ಕಾಂಗ್ರೆಸ್ 5ರಿಂದ 7 ಸ್ಥಾನಗಳನ್ನು ಗೆಲ್ಲುತ್ತೆ. ಪ್ರತಿಯೊಂದು ಸಮೀಕ್ಷೆಯನ್ನು ನೋಡಿದಾಗ ಇದೇ ರೀತಿಯಾದಂತಹ ಒಂದು ರಿಸಲ್ಟ್ ಬರ್ತಾ ಇದೆ. ಹೀಗಾಗಿ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಕರ್ನಾಟಕದ ಚುನಾವಣಾ